ಹಲೋ ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗ್ತಿದೆ, ಏನು ಚೇಂಜಸ್ ಬರ್ತಿದೆ, ನಿಮ್ಮ ಪರ್ಸನ್ ಅವರ ಒಂದು ನಿರ್ಧಾರಗಳು ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಲ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಆ್ಯಂಡ್ ಈ ಒಂದು 18-19ನೇ ತಾರೀಕಿಗೆ ಏನು ನಡೀತಾ ಇದೆ ಪವರ್ಫುಲ್ ಹೀಲಿಂಗ್ ಸೆಷನ್, ನಿಮಗೆ ಜಾಯಿನ್ ಆಗಲಿಕ್ಕೆ ಇನ್ನು ಕೇವಲ 3-4 ಡೇಸ್ ಮಾತ್ರ. ನಿಮಗೆ ಇನ್ನೊಂದು 4 ಡೇಸ್ ಅಷ್ಟೇ ನಿಮಗೆ ಕಾಲಾವಕಾಶ ಇರುತ್ತೆ. ಯಾರೆಲ್ಲ ಜಾಯಿನ್ ಆಗಬೇಕು, ಸೇರಬೇಕು ಅಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ, ಸರಿನಾ? ನಿಮ್ಮ ಬ್ಲಾಕೇಜಸ್ಗಳನ್ನು ರಿಮೂವ್ ಮಾಡೋದಕ್ಕೆ, ಹಾಗೆಯೇ ನಿಮ್ಮನ್ನು ನೀವು ಗ್ರೋತ್ ಪಡೀಲಿಕ್ಕಾಗಿರ್ಬೋದು, ಅಥವಾ ಸಮಥಿಂಗ್ ನಿಮ್ಮ ಚಿಕ್ಕಂದಿನಿಂದ ಏನೆಲ್ಲ ಪ್ರಾಬ್ಲಮ್ಗಳಲ್ಲಿ ಅಥವಾ ಏನೆಲ್ಲ ಪೇಯ್ನ್ಗಳಲ್ಲಿ ಒದ್ದಾಡ್ತಾ ಇರ್ತೀರಾ, ಕೆಲವೊಂದು ವಿಷಯಗಳನ್ನ ನೀವು ಮರೀಲಿಕ್ಕೆ ಒದ್ದಾಡ್ತಾ ಇರ್ತೀರಾ, ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ, ಅಥವಾ ಪ್ಯಾಟರ್ನ್ಗಳು ಬ್ರೇಕ್ ಮಾಡಬೇಕಾಗತ್ತೆ ಕೆಲವೊಂದು ಟೈಮಲ್ಲಿ. ಇಲ್ಲ ಅಂತೇಳಿ ನಿಮ್ಮ ಲೈಫಲ್ಲಿ ಅದೇ ಪ್ಯಾಟ್ರನ್ ರಿಪೀಟಾಗಿ ನೋಡ್ತಾ ಇರ್ತೀರಾ ನಿಮ್ಮ ಲೈಫಲ್ಲಿ. ಸೊ ಅದನ್ನೆಲ್ಲ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ರಿಚುವಲ್ಸಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ, ಮಿಸ್ ಮಾಡ್ಕೊಳ್ಬೇಡಿ ಈ ಚಾನ್ಸನ್ನು. ಓಕೆ, ಸೊ ಇದು ನಿಮಗೆ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಹೀಲಿಂಗ್ ಸೆಷನ್ ಅಂತ ಹೇಳಿದಾಗ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ನ ನೀವು ಮಾಡ್ತೀರಾ ಸೆಷನಲ್ಲೇ. ಓಕೆ, ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಇನ್ನೊಂದು 4 ದಿನ ಮಾತ್ರ ನಿಮಗೆ ಅವಕಾಶ ಇರುತ್ತೆ, ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ, ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಐ ನೋ ಈ ಒಂದು ಮೆಸೇಜ್ ನೋಡಿ ಯಾರೆಲ್ಲ ಕನೆಕ್ಟ್ ಆಗಿ ಈ ಒಂದು ಹೀಲಿಂಗ್ ಸೆಷನಿಗೆ ಬಂದಿರ್ತೀರಾ, ಯೂನಿವರ್ಸ್ ಗೈಡೆನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಕೆಲವೊಬ್ರು ತುಂಬ ಜನ ನೋಡಿರ್ತೀರಾ, ಏನು ಮಾಡ್ತೀರಾ, ನೆಗ್ಲೆಕ್ಟ್ ಮಾಡ್ತೀರಾ, ಬೇಡ ಬಿಡು ಇವಾಗ ಯಾಕೆ ಜಾಯಿನ್ ಆಗಬೇಕು, ನನಗೇನು ಪ್ರಾಬ್ಲಮ್ ಇಲ್ಲ ಬಿಡು. ಓಕೆ, ಸೊ ಈ ರೀತಿಯಾಗಿ ಯೋಚನೆ ಮಾಡ್ತೀರಾ. ಬಟ್ ಇವತ್ತು ನಿಮಗೆ ಪ್ರಾಬ್ಲಮ್ ಇಲ್ಲದೆ ಇರ್ಬೋದು, ಅಥವಾ ಇವತ್ತು ನಿಮಗೆ ಆ ಪ್ರಾಬ್ಲಮ್ನ ತಡ್ಕೊಳ್ಳೋ ಕೆಪಾಸಿಟಿ ಇರ್ಬೋದು. ಬಟ್ ಆ ಪ್ಯಾಟ್ರನ್ ಬ್ರೇಕ್ ಮಾಡ್ದೇ ನೀವು ನಿಮ್ಮ ಲೈಫಲ್ಲಿ ಏನೇ ಕೆಲಸ ಮಾಡಿದ್ರೂ ಅದು ಸ್ಟಾಪ್ ಆಗ್ತಾನೆ ಇರುತ್ತೆ. ಓಕೆ, ಒನ್ಸ್ ನೀವು ಯಾವಾಗ ಬ್ರೇಕ್ ಮಾಡ್ತೀರಾ ಅವಾಗ ಆಟೋಮೆಟಿಕಲಿ ನಿಮ್ಮ ಲೈಫಲ್ಲಿ ಸಕ್ಸಸ್ನ ನೋಡ್ತೀರಾ. ಓಕೆನಾ? ಸೊ ಮುಂದೊಂದು ದಿನ ನಿಮಗೆ ಅನಿಸುತ್ತೆ, ಓಕೆ ನಾನು ಜಾಯಿನ್ ಆಗಿದೆ ಹೀಲಿಂಗ್ ಸೆಷನ್ಗೆ, ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿಬಿಟ್ಟು. ಓಕೆ, ಸೊ ಎಸ್, ಆದಷ್ಟು ಬೇಗ ಜಾಯಿನ್ ಆಗಿ. ಇನ್ನೊಂದು 4 ದಿನ ಮಾತ್ರ ನಿಮಗೆ ಅವಕಾಶ ಇರುತ್ತೆ. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ಫೋಟೋ ನೋಡಿ, ಅಥವಾ ಅವ್ರ ಫೇಸ್ ಇದ್ದರೆ ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಸಾರಿ. ಆ್ಯಂಡ್ ಅವ್ರ ಹೆಸರನ್ನು ಮೂರು ಬಾರಿ ಹೇಳಿ. ಓಕೆ, ಎಸ್, ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಏನು ಬದಲಾವಣೆ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಹಾಗೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಥರ್ಡ್ ಪರ್ಸನ್ ಸಿಚುಯೇಷನ್ ನಡೀತಾ ಇತ್ತು ಅಂತ ಹೇಳಿದ್ರೆ ಆದಷ್ಟು ಬೇಗ ತನ್ನಷ್ಟಕ್ಕೆ ತಾನಾಗೆ ಆ ಥರ್ಡ್ ಪರ್ಸನ್ ಬಿಟ್ಟು ಹೋಗ್ತಾ ಇರೋವಂಥದ್ದು, ದೂರ ಆಗ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಆ ಥರ್ಡ್ ಪರ್ಸನಿಂದ ನಿಮಗೆ ಏನೆಲ್ಲ ಪ್ರಾಬ್ಲಮ್ ಆಗಿತ್ತು, ಅಥವಾ ಥರ್ಡ್ ಪರ್ಸನ್ ನಿಮ್ಮ ಪರ್ಸನ್ನ ಯಾವ ರೀತಿಯ ಕಂಟ್ರೋಲ್ ಮಾಡ್ತಾಯಿದ್ರು, ಅಥವಾ ನಿಮ್ಮ ಥರ್ಡ್ ಪರ್ಸನ್ ಹೇಳುವಂಥ ಮಾತನ್ನು ತುಂಬ ಚೆನ್ನಾಗಿ ಕೇಳ್ತಿದ್ರು, ಅದೆಲ್ಲದೂ ಕೂಡ ಆ ಒಂದು ಎನರ್ಜಿ ಬ್ರೇಕ್ ಆಗ್ತಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ದಟ್ ಮೀನ್ಸ್ ನೀವಿಲ್ಲಿ ಕೆಲವೊಬ್ರು ರಿಚುವಲ್ಸ್ಗಳನ್ನು ಮಾಡಿರ್ಬೋದು, ಅಥವಾ ಹರಕೆಗಳನ್ನು ಮಾಡಿಕೊಂಡು ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ಪೂಜೆಗಳನ್ನು ಮಾಡಿ, ವ್ರತಗಳನ್ನು ಮಾಡಿರ್ಬೋದು. ಅದೆಲ್ಲದೂ ಕೂಡ ನಿಮಗೆಲ್ಲೋ ಒಂದು ಕಡೆ ಫಲ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿದ್ದಂಥ ಥರ್ಡ್ ಪರ್ಸನ್ ಎನರ್ಜಿ ತನ್ನಷ್ಟಕ್ಕೆ ತಾನಾಗಿ ಆಟೋಮೆಟಿಕಲಿ ರಿಮೂವ್ ಆಗ್ತಿರೋವಂಥ ಒಂದು ಸ್ಟ್ರಾಂಗ್ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮ ಲೈಫಲ್ಲಿ ಅಸಾಧ್ಯ ಅಂತ ಹೇಳಿ ನೀವೇನು ಅಂದ್ಕೊಂಡಿದ್ದೀರಾ ಅಲ್ವಾ, ಇದು ನಿಮ್ಮ ಲೈಫಲ್ಲಿ ನಡೆಯೋದೇ ಇಲ್ಲ, ಇದು ಚಾನ್ಸೇ ಇಲ್ಲ ಅಂತ ಅಂದ್ಕೊಂಡಿರೋಂಥ ಕೆಲಸ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಆಗುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ದಟ್ ಮೀನ್ಸ್ ಇಲ್ಲಿ ಓಕೆ 3 ಮಂತ್ಸ್ ಅಥವಾ 3 ಡೇಸ್ 3 ವೀಕ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಇದಾಗದೇ ಇಲ್ಲ ಕೆಲಸ, ಇದನ್ನು ಇಲ್ಲಿಗೆ ಕೈ ಬಿಡಬೇಕು ನಾನು ಅಂತ ಏನಾದರೂ ನೀವು ಅಂದ್ಕೊಂಡಿದ್ದೀರಾ ಮನಸ್ಸಲ್ಲಿ ಅಂತ ಹೇಳಿದ್ರೆ ಆ ಚಾನ್ಸ್ ಇಲ್ಲ. ನಿಮ್ಮ ಲೈಫಲ್ಲಿ ನೀವೇನು ಅಂದ್ಕೊಂಡಿದ್ರೆ ಅದು ಆಗತ್ತೆ. ಡೋಂಟ್ ವರಿನಾ. ಆ್ಯಂಡ್ ಇಲ್ಲಿ ಒಂದು ಎನರ್ಜಿ ಬರ್ತಿರೋವಂಥದ್ದು ಅಸಾಧ್ಯ ಆಗಿದ್ದು ಕೂಡ ಸಾಧ್ಯ ಆಗುವಂಥ ದಿನಗಳ ಹತ್ತಿರದಲ್ಲಿದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಎ ಲೆಟರ್, ಜೆ ಲೆಟರ್,
ಎಸ್ ಎಂ ಎನ್ ಕೆ ಬಿ ವೈ ಜಿ ಜೆ ಪಿ ಐ ಈ ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಬರ್ತಾ ಇದೆ. ಹಾಗೆಯೇ ರಾಶಿಗಳು ಬಂದು ತುಲಾ ರಾಶಿ, ವೃಶ್ಚಿಕ, ಧನಸ್ಸು, ಮೀನರಾಶಿ, ಓಕೆ, ಮಕರ, ಕುಂಭ, ಮೇಷರಾಶಿಯವರ ಪ್ರೆಸೆನ್ಸ್ ಇದೆ. ಇಲ್ಲಿ ನಿಮ್ಮ ಪರ್ಸನ್ ರಾಶಿ ಆಗಿರ್ಬೋದು ಅಥವಾ ನಿಮ್ಮ ರಾಶಿಗಳಾಗಿರ್ಬೋದು. ಓಕೆ, ಇಲ್ಲಿ ಡೇಟ್ ಆಫ್ ಬರ್ತ್ ಬಂದು 15, 21, 31, 14, 4, 3, ಓಕೆ, 1ನೇ ತಾರೀಕು 1 ನಂಬರ್ 1, 5 ಈ ಒಂದು ಡೇಟ್ ಆಫ್ ಬರ್ತ್ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ಈ ಮಂತಲ್ಲಿ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಬರ್ತ್ಡೇ ಇದೆ. ಸೊ ಇಲ್ಲಿ ವಿಶ್ ಮಾಡ್ಲೋ ಬೇಡ್ಬೋ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಸೊ ಎಸ್, ಓಕೆ, ಇಲ್ಲಿ ನಿಮ್ಮ ಬರ್ತ್ಡೇ ಏನಾದರೂ ಇದೆ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ನಿಮಗೆ ಬರ್ತ್ಡೇ ವಿಶ್ ಮಾಡಿ ಮತ್ತೆ ಕಾಂಪ್ರಮೈಸ್ ಮಾಡ್ಕೊಳ್ಬಹುದು, ಅಥವಾ ಅವ್ರ ತಪ್ಪನ್ನ ಅರಿವು ಮಾಡ್ಕೊಳ್ತಿದ್ದಾರೆ, ಅದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಹತ್ರ ಕ್ಷಮೆ ಕೇಳ್ತಿರೋ ಅಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಓಕೆ, ಇಲ್ಲಿ ಓಕೆ, ನಿಮ್ಮ ಪರ್ಸನ್ ಅಥವಾ ನೀವು ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡಿರೋಂಥ ಎನರ್ಜಿ ಇಲ್ಲಿ ಬರ್ತಿದೆ. ಒಟ್ಟಿಗೆ ಟ್ರಾವೆಲ್ ಮಾಡಿದ್ದೀರಾ, ಅಲ್ಲಿ ಸಮಥಿಂಗ್ ನಿಮಗೆ ಇಷ್ಟ ಆಗಿರೋಂಥ ಪ್ಲೇಸ್ ಇರ್ಬೋದು, ಅಥವಾ ಸಮಥಿಂಗ್ ನೀವಿಬ್ರು ಕೂಡ ತುಂಬಾನೇ ಓಪನ್ ಅಪ್ ಆಗಿ ಮಾತಾಡಿರೋಂಥ ಮನ್ಸು ಬಿಚ್ಚಿ ಮಾತಾಡಿರೋವಂಥದ್ದು ಇಲ್ಲಿ ಆ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ಎಸ್, ನಿಮ್ಮ ಪರ್ಸನ್ ನೆನ್ಪು ಮಾಡ್ಕೊಳ್ಳಿ. ಎಸ್, ಏನು ಬರ್ತಿದೆ ಟ್ಯಾರೋ ಇಂದ ಏನು ಎನರ್ಜಿ ಬರುತ್ತೆ ಚೆಕ್ ಮಾಡೋಣ. ಫಸ್ಟ್ ಕಾರ್ಡ್, ವಾವ್, ನೈಟ್ ಆಫ್ ಕಪ್ಸ್ ಬರ್ತಿದೆ. ಓಕೆ, ನೆಕ್ಸ್ಟ್ 5 ಆಫ್ ಪೆಂಟಿಕಲ್, ಓಕೆ, 6 ಆಫ್ ಕಪ್ಸ್ ಬರ್ತಿದೆ. ಟೆಂಪರೆನ್ಸ್ ಕಾರ್ಡ್ ಬರ್ತಿದೆ. ದ ಲವರ್ಸ್ ಕಾರ್ಡ್, ಸಿ. ಓಕೆ, ಸೊ ಪಾಸಿಟಿವ್ ಚೇಂಜಸ್ನ ನೋಡ್ತೀರಾ. ಓಕೆ, ನೀವು ಕೂಡ ಪಾಸಿಟಿವ್ ಆಗಿರಿ. ಓಕೆನಾ. ಸೊ ಎಸ್, 10 ಆಫ್ ಕಪ್ಸ್, ವಾವ್, ನಿಮ್ಮ ವಿಷಸ್ ಎಲ್ಲದು ಕೂಡ ಫುಲ್ಫಿಲ್ಮೆಂಟ್ ಆಗ್ತಿರೋ ಅಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸಿ, ಅದಕ್ಕೆ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಕೂಡ ಸೇಮ್ ಎನರ್ಜಿ ಬರ್ತಿರೋವಂಥದ್ದು. ಓಕೆ, ಸೇಮ್ ಎನರ್ಜಿ ಬರ್ತಿರೋವಂಥದ್ದು. ಅಸಾಧ್ಯ ಆಗಿದ್ದು ಕೂಡ ಸಾಧ್ಯ ಆಗತ್ತೆ. ನೀವು ಅನ್ಕೊಂಡಿರ್ಬೋದು ಈ ಕೆಲಸ ಆಗೋದೇ ಇಲ್ಲ, ಈ ಪರ್ಸನ್ ವಾಪಸ್ ಬರೋದೇ ಇಲ್ಲ, ಅಥವಾ ಈ ಸಂಬಂಧ ಇಲ್ಲಿಗೆ ಎಂಡ್ ಆಗ್ಬಿಡ್ತು, ಮುರಿದೋಗ್ಬಿಡ್ತು, ಈ ಥರ ಎಲ್ಲ ನೀವು ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು. ಬಟ್ ಇಲ್ಲಿ ನಿಮ್ಮ ಆ ಥಾಟ್ಸ್ ಏನಿದೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಓಕೆ, ಬಿಕಾಸ್ ಇಲ್ಲಿ ತುಂಬಾ ಪಾಸಿಟಿವ್ ಕಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಇದಾಗದೇ ಇಲ್ಲ ಅನ್ನೋಂಥ ವಿಷಯನೇ ಇಲ್ಲ, ಹಾಗೇ ಆಗತ್ತೆ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಅಥವಾ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಒಬ್ಬರು ತುಂಬಾ ಹಠ ಇದ್ದಾರೆ, ಈ ಕೆಲಸ ಆಗೋವರೆಗೂ ಬಿಡದೇ ಇರೋವಂಥದ್ದು. ಅಂದರೆ ಹೇಗಾದರೂ ಮಾಡಿ ಆದರೂ ಹಠ ಮಾಡಿನೋ ಅಥವಾ ಹೇಗಾದರೂ ಒಂದು ಸಹಾಯ ಒಬ್ಬರು ತೊಗೊಂಡಾದ್ರೂ ಈ ಕೆಲಸನ ಕಂಪ್ಲೀಟ್ ಮಾಡ್ತೀರಾ, ಆ ಥರ ಒಂದು ಎನರ್ಜಿಲಿ ಬರ್ತಿದೆ. ಅಷ್ಟು ಈಸಿಯಾಗಿ ಯಾರನ್ನು ಕೂಡ ನೀವು ಬಿಟ್ಕೊಡಲ್ಲ. ನಿಮ್ಮ ಪರ್ಸನ್ ಆಗಿರ್ಬೋದು, ನಿಮ್ಮ ಎನರ್ಜಿಗೆ ಇದು ಇಬ್ರಿಗೂ ಕೂಡ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಯಾರನ್ನು ಕೂಡ ಅಥವಾ ಯಾವುದೇ ಒಂದು ವಿಷಯನೂ ಕೂಡ ಅಷ್ಟು ಈಸಿಯಾಗಿ ಬಿಟ್ಕೊಡುವಂಥ ಮಾತೇ ಇಲ್ಲಿ ಇಲ್ಲ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಅಸಾಧ್ಯ ಆಗಿದ್ದು ಕೂಡ ಸಾಧ್ಯ ಆಗತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋವಂಥದ್ದು ಲವರ್ಸ್ ಕಾರ್ಡ್ ಹಾಗೂ ನೈಟ್ ಆಫ್ ಕಪ್ಸ್ ಬರ್ತಿದೆ ಅಲ್ವಾ. ಇಲ್ಲಿ ಒಂದು ಸ್ಟ್ರಾಂಗ್ ಎನರ್ಜಿ ಬರ್ತಿರೋವಂಥದ್ದು. ನಿಮ್ಮ ಪರ್ಸನ್ ಮನಸ್ಸಲ್ಲಿ ಈಗಲೂ ಕೂಡ ಅವರಿಗೊಂದು ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇರೋದು, ಈ ಪ್ರೀತಿನ ಉಳಿಸ್ಕೊಳ್ಬೇಕು,
ಆ್ಯಂಡ್ ಇಲ್ಲಿ ಕಳ್ಕೊಳ್ಬಾರ್ದು, ಆ ರೀತಿ ಒಂದು ಎನರ್ಜಿ ಬರ್ತಿದೆ. ಆ್ಯಂಡ್ ಇಲ್ಲಿ ಸಮಥಿಂಗ್ ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಸಮಥಿಂಗ್ ಮಿರಾಕಲ್ಸ್ ಅನ್ನೋವಂಥದ್ದು ನಡೀತಾ ಇದೆ. ಇಲ್ಲಿ ಬರೀ ರಿಲೇಶನ್ಶಿಪ್ಪಲ್ಲಿ ಅಂತ ಅಲ್ಲ, ಓವರ್ ಆಲ್ ನಿಮ್ಮ ಲೈಫಲ್ಲಿ ಬರ್ತಿರುವಂಥ ಎನರ್ಜಿ ಇದು. ಜಾಬಲ್ಲಿರ್ಬೋದು, ಕೆರಿಯರಲ್ಲಿರ್ಬೋದು, ಅಥವಾ ಹೆಲ್ತಲ್ಲಿ ಆಗಿರ್ಬೋದು. ಓವರ್ ಆಲ್ ಆಗಿ ನೋಡಿದಾಗ ಸಮಥಿಂಗ್ ಮಿರಾಕಲ್ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ವಿಷಯಗಳನ್ನ ನೀವು ರಿಸೀವ್ ಮಾಡ್ತೀರಾ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಸಮಥಿಂಗ್ ಮಿರಾಕಲ್ ನಡೀತಾ ಇದೆ. ನಿಮಗೆ ಅನ್ಸುತ್ತೆ ಇದು ಹೇಗೆ ಸಾಧ್ಯ ಆಯಿತು ಅನ್ನೋ ಥರದಲ್ಲಿ ನಿಮಗೊಂದು ಸರ್ಪ್ರೈಸ್ ನಿಮ್ಮ ಲೈಫಲ್ಲಿ ಕಾಯ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸಮಥಿಂಗ್ ಸರ್ಪ್ರೈಸ್ನ ನೀವು ಇಲ್ಲಿ ರಿಸೀವ್ ಮಾಡ್ಕೊಳ್ತೀರಾ. ಯಾವುದರಿಂದ? ಯೂನಿವರ್ಸಿಂದ, ನೀವು ನಂಬಿರೋಂಥ ಬಿಲೀವ್ ಮಾಡಿರೋಂಥ ಗಾಡಿಂದ, ಒಂದು ಸೂಪರ್ ಪವರ್, ಸೂಪರ್ ಎನರ್ಜಿಯಿಂದ ನೀವು ಇಲ್ಲಿ ರಿಸೀವ್ ಮಾಡ್ಕೊಳ್ತಿದ್ದೀರಾ ಈ ಒಂದು ಮಿರಾಕಲ್ನ. ಓಕೆ, ಸೊ ಇಲ್ಲಿ 6 ಆಫ್ ವ್ಯಾಂಡ್ಸ್ ಕೂಡ ಬರ್ತಾ ಇದೆ. ಎಸ್, ಇಲ್ಲಿ 10 ಆಫ್ ಕಪ್ಸ್ ಕೂಡ ಬರ್ತಾ ಇದೆ. ಎಸ್, ಇಲ್ಲಿ ಒಂದು ಸ್ಟ್ರಾಂಗ್ ಆಗಿ ಮೆಸೇಜ್ ಬರ್ತಿರೋವಂಥದ್ದು, ನಿಮ್ಮ ಕೆಟ್ಟ ದಿನಗಳು ಅಥವಾ ತುಂಬ ಡಾರ್ಕ್ ಡೇಸ್ ಅಂತ ಏನಿತ್ತು ಅದೆಲ್ಲದೂ ಕೂಡ ಎಂಡ್ ಆಗ್ತಾ ಇದೆ. ಆದಷ್ಟು ಬೇಗ ಆ ಒಂದು ಕೆಟ್ಟ ದಿನಗಳನ್ನು ಅಥವಾ ಕರಾಳ ದಿನಗಳಂತ ಏನಿತ್ತಲ್ವ ನಿಮ್ಮ ಲೈಫಲ್ಲಿ ನಡೀತಾ ಇತ್ತು, ಅದೆಲ್ಲದೂ ಕೂಡ ಎಂಡ್ ಆಗ್ತಾ ಇದೆ ಅನ್ನೋ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಬಿಕಾಸ್ ಇಲ್ಲಿ ಒಂದು ಮಿರಾಕಲ್ ನಿಮ್ಮ ಲೈಫಲ್ಲಿ ನಡೀತಿದೆ ಅಂತ ಹೇಳಿದಾಗ ಆ ಬ್ಲ್ಯಾಕ್ ಡೇಸ್ ಅಥವಾ ಕೆಟ್ಟ ದಿನಗಳು ಏನಿತ್ತು ಅಥವಾ ಆ ಡಾರ್ಕ್ ಡೇಸ್ ಏನಿತ್ತು ನಿಮ್ಮ ಲೈಫಲ್ಲಿ ನಡೀತಾ ಇತ್ತು ಅದೆಲ್ಲದೂ ಕೂಡ ಬ್ರೇಕ್ ಆಗ್ತಿರುವಂಥದ್ದು ಅಥವಾ ಎಂಡ್ ಆಗ್ತಿರೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸಮಥಿಂಗ್ ಕೆಲವೊಂದು ಎನರ್ಜಿಗಳನ್ನ, ಕೆಲವೊಂದು ನೆಗೆಟಿವ್ಸ್ಗಳನ್ನ ನೀವೇ ಬ್ರೇಕ್ ಮಾಡ್ತಿರ್ಬೋದು ಅಥವಾ ಅದನ್ನ ರಿಮೂವ್ ಮಾಡ್ತಾ ಇರ್ಬೋದು. ನೆಗೆಟಿವ್ಸ್ ಥಾಟ್ಸ್ ಇರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ಏನು ನೆಗೆಟಿವ್ಸ್ ಇತ್ತು, ಆ ನೆಗೆಟಿವ್ ಪ್ಯಾಟ್ರನ್ ಏನಿತ್ತು ಅದನ್ನು ಬ್ರೇಕ್ ಮಾಡಲಿಕ್ಕೆ ಯು ಆರ್ ರೆಡಿ. ನೀವು ಫಸ್ಟ್ ರೆಡಿ ಆಗಿದ್ದೀರ ನಿಮ್ಮ ಆ ನೆಗೆಟಿವ್ನ ಬ್ರೇಕ್ ಮಾಡೋದಕ್ಕೆ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಆ ಕೆಟ್ಟ ದಿನಗಳಿರ್ಬೋದು ಅಥವಾ ನಿಮಗೆ ಕಣ್ಣೀರು ಹಾಕ್ಸಿದಂಥ ದಿನಗಳಿರ್ಬೋದು ಅಥವಾ ನೀವು ನೋವು ತಿಂದಿರುವಂಥ ದಿನಗಳಿರ್ಬೋದು, ಅದೆಲ್ಲದೂ ಕೂಡ ಎಂಡ್ ಆಗ್ತಾ ಇದೆ. ಎಂಡ್ ಆಗುವಂಥ ದಿನ ಹತ್ತಿರದಲ್ಲಿದೆ. ಓಕೆ, ಸೊ ಆ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಸಮಥಿಂಗ್ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಪಿತೃಗಳು ಯಾರಿದ್ದಾರೆ, ಅಂದರೆ ನಿಮ್ಮ ಪೂರ್ವಜರು, ನೀವು ತುಂಬ ಇಷ್ಟಪಡ್ತಿದ್ದಂಥ ವ್ಯಕ್ತಿ ನಿಮ್ಮ ಕುಟುಂಬದಲ್ಲಿ, ಅಂದರೆ ದೊಡ್ಡಪ್ಪ ಆಗಿರ್ಬೋದು ಅಥವಾ ಅಜ್ಜಿ ಆಗಿರ್ಬೋದು, ತಾತ ಆಗಿರ್ಬೋದು, ಅಥವಾ ಸಮಥಿಂಗ್ ಯಾರನ್ನ ನೀವು ತುಂಬ ಇಷ್ಟಪಡ್ತಿದ್ರಿ ಅವ್ರನ್ನ ನೀವು ಕಳ್ಕೊಂಡಿದ್ದೀರಾ. ತಾಯಿ ತಂದೆ ಕೂಡ ಆಗಿರ್ಬೋದು. ಆ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆಗಿದೆ. ನೀವು ಇಲ್ಲಿ ಇಷ್ಟು ಕೆಟ್ಟ ದಿನಗಳನ್ನ ನೀವು ನೋಡಿದ್ದೀರಾ. ಆ ದಿನ ಎಂಡ್ ಆಗ್ತಾ ಇದೆ ಅಂತ ಹೇಳಿ ಬರ್ತಾ ಇದೆ ಅಲ್ವಾ, ಆ ಕೆಟ್ಟ ದಿನಗಳನ್ನೆಲ್ಲ ನೀವು ಫೇಸ್ ಮಾಡೋದಕ್ಕೆ ಒಂದು ಎನರ್ಜಿಯಾಗಿ ಸಿಕ್ಕಿದ್ದೆ ನಿಮ್ಮ ಪೂರ್ವಜರಿಂದ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ದೆನ್ ಮುಂದಿನ ದಿನದಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಲ್ಲಿ ಒಂದಷ್ಟು ಚೇಂಜಸ್ನ ನೋಡ್ತಾ ಇದ್ದೀರಾ. ಪಾಸಿಟಿವ್ ಚೇಂಜಸ್ನ ನೋಡ್ತಾ ಇದ್ದೀರಾ. ಅವರೆಲ್ಲ ಒಂದು ಕಡೆ ಇಷ್ಟು ದಿನ ಹೆದರ್ಕೊಳ್ತಾ ಇದ್ರು ಅಥವಾ ಭಯ ಪಡ್ತಾ ಇದ್ರು ಈ ಪ್ರೀತಿಯಲ್ಲಿ ಸಮಥಿಂಗ್ ಒಂದು ನೆಕ್ಸ್ಟ್ ಸ್ಟೆಪ್ನ ತಗೊಳ್ಲಿಕ್ಕೆ. ಮುಂದಿನ ದಿನದಲ್ಲಿ ಅವರು ಧೈರ್ಯವಾಗಿ ಒಂದು ನಿರ್ಧಾರ ತಗೊಳ್ಳೋ ಅಂತ ಒಂದು ಆ ಒಂದು ಎನರ್ಜಿನ ಅವ್ರು ಇಲ್ಲಿ ತಗೊಳ್ತಾ ಇದ್ದಾರೆ. ಆ ಒಂದು ಎನರ್ಜಿ ಅವ್ರಿಗೆ ಸಿಗ್ತಾ ಇದೆ. ಸಮಥಿಂಗ್ ಅವ್ರು ಇಲ್ಲಿ ಸ್ಟ್ರಾಂಗ್ ಆಗ್ತಿರೋಂಥ ಒಂದು ಎನರ್ಜಿ ಬರ್ತಾ ಇದೆ. ಬಿಕಾಸ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ತುಂಬಾ ಇನ್ನೋಸೆಂಟ್, ಅಂದರೆ ಅವ್ರನ್ನ ಯಾರು ಬೇಕಿದ್ರು ಯಾಮಾರಿಸ್ಬೋದು, ಅಷ್ಟು ಇನ್ನೋಸೆಂಟ್ ಇದ್ದಾರೆ. ಸೊ ಹಾಗಾಗಿ ಅವ್ರನ್ನ ಇಷ್ಟು ದಿನದವರೆಗೂ ಅವರೆಲ್ಲೋ ಒಂದು ಕಡೆ ಆ ಒಂದು ಇನ್ನೋಸೆನ್ಸಿಂದನೇ ಅವ್ರನ್ನ ತುಂಬ ಮೋಸ ಮಾಡಿರುವಂಥದ್ದು. ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ಕೂಡ ಅದೇ ಸೇಮ್ ಎನರ್ಜಿ ಬರ್ತಿದೆ. ನೀವು ಕೂಡ ತುಂಬಾ ಇನ್ನೋಸೆಂಟ್ ಇರೋದು. ಇಲ್ಲಿ ಒಂದು ಎನರ್ಜಿ ಬರ್ತಿರುವಂಥದ್ದು, ಒಬ್ರು ಸ್ಟ್ರಾಂಗ್ ಆಗಿದ್ರೆ ಒಬ್ರು ತುಂಬಾ ಇನ್ನೋಸೆಂಟ್ ಇರುವಂಥ ಒಂದು ಎನರ್ಜಿ ಬರ್ತಿದೆ. ಸೊ ಇನ್ನೋಸೆಂಟ್ ಪೀಪಲ್ ಯಾರಿದ್ದೀರಾ ನಿಮ್ಮ ಕಪಲಲ್ಲಿ, ಯಾರು ನೀವಿಬ್ರು ಏನು ರಿಲೇಶನ್ಶಿಪ್ಪಲ್ಲಿ ಅಥವಾ ನಿಮ್ಮಿಬ್ರು ಪಾರ್ಟ್ನರ್ಸಲ್ಲಿ, ಸೊ ಇನ್ನೋಸೆಂಟ್ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಚೇಂಜಸ್ ಆಗ್ತಿರೋವಂಥ ಎನರ್ಜಿ ಇಲ್ಲಿ ಬರ್ತಿದೆ. ಏನು ಭಯ ಪಡ್ಕೊಂಡು ಇಷ್ಟು ದಿನ ಏನು ನೋ ಅನ್ನೋವಂಥ ಒಂದು ಆನ್ಸರ್ ಅವರಿಂದ ಬರ್ತಾ ಇತ್ತು. ಸೊ ಇವಾಗ ಅವರು ಧೈರ್ಯ ತಗೊಂಡು ಎಸ್ ಅನ್ನೋವಂಥ ಒಂದು ಆನ್ಸರ್ ಕೊಡಲಿಕ್ಕೆ, ಹೇಳೋದಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಆ ಒಂದು ಎನರ್ಜಿಯಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಬ್ಯೂಟಿಫುಲ್ ಆಗಿ ಒಂದು ಪಾಸಿಟಿವ್ ಒಂದು ಕಾರ್ಡ್ಸ್ ಅಂತಲೇ ಹೇಳ್ಬೋದು, ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಆಲ್ಮೋಸ್ಟ್ ಇಲ್ಲಿ ನಿಮ್ಮ ಡಾರ್ಕ್ ಡೇಸ್ ಹಾಗೇನೆ ನಿಮ್ಮ ಲೈಫಲ್ಲಿ ಆಗದೇ ಇಲ್ಲ, ಈ ಕೆಲಸ ಮುಗ್ದೋಯ್ತು, ಇನ್ ಎಂಡ್ ಅನ್ನೋಂಥ ಒಂದು ಸಿಚುವೇಶನಿಗೆ ಏನಾದರೂ ಬಂದಿದ್ದೀರಾ ಅಂತ ಹೇಳಿದ್ರೆ ನೋ, ಅದು ಎಂಡ್ ಆಗಲಿಲ್ಲ. ಸೊ ಮತ್ತೆ ಓಪನ್ ಆಗ್ತಿದೆ, ಯೂನಿಯನ್ ಆಗ್ತಿದೆ, ಸ್ಟಾರ್ಟ್ ಆಗ್ತಾ ಇದೆ. ಓಕೆ, 10 ಆಫ್ ಕಪ್ಸ್ ಬರ್ತಿರೋದ್ರಿಂದ ಆ ಒಂದು ಎಮೋಷನಲಿ ಅಟ್ಯಾಚ್ಮೆಂಟ್ ಇರೋದ್ರಿಂದ ಅಷ್ಟು ಈಸಿ ಆಗಲ್ಲ ಈ ಒಂದು ಕೆಲವೊಂದು ಎನರ್ಜಿಗಳನ್ನು ಬ್ರೇಕ್ ಮಾಡುವಂಥದ್ದು. ಓಕೆ, ಸೊ ನೆಗೆಟಿವ್ ಆಲ್ಮೋಸ್ಟ್ ಇಲ್ಲಿ ಕೆಲವೊಂದು ಕೆಟ್ಟ ದಿನಗಳು ನಿಮಗೆ ಎಂಡ್ ಆಗಿದೆ ಆಲ್ರೆಡಿ ಅನ್ನೋವಂಥ ಒಂದು ಎನರ್ಜಿ ಬರ್ತಿದೆ. ಎಸ್, ಏಂಜಲ್ ಒರಾಕಲ್ ಕಾರ್ಡಿಂದ ಏನು ಮೆಸೇಜ್ ಅಥವಾ ಬ್ಲೆಸ್ಸಿಂಗ್ಸ್ ಗೈಡೆನ್ಸ್ ಆಗಿ ನಿಮಗೆ ಸಿಗ್ತಾ ಇದೆ ಚೆಕ್ ಮಾಡೋಣ.
ಏನು ಬರುತ್ತೆ ನಿಮ್ಮ ಒಂದು ಎನರ್ಜಿಗೆ, ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಏನು ಗೈಡೆನ್ಸ್ ಆಗಿ ಸಿಗ್ತಾ ಇದೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ಎಸ್, ಪ್ಲೀಸ್ ಓಕೆ, ಏನು ಗೈಡೆನ್ಸ್ ಬರ್ತಿದೆ ನಿಮ್ಮ ಈ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಏನು ಗೈಡೆನ್ಸ್ ಬರ್ತಿದೆ. ವಾವ್, ಓಕೆ, ಎ ಇಯರ್ ಫ್ರಮ್ ನೌ ಬರ್ತಿದೆ. ಓಕೆ, ಇಲ್ಲಿ ತುಂಬ ವರ್ಷದ ಪ್ರೀತಿ, ಓಕೆನಾ. ಸೊ ತುಂಬ ವರ್ಷದ ಒಂದು ರಿಲೇಶನ್ಶಿಪ್ ಅಂತ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ. ಓಕೆ, ಎಸ್, 2 ಕಾರ್ಡ್ಸ್ ಬಂದಿದೆ. ಓಕೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್, ಓಕೆ, ಬಿ ಅಸರ್ಟಿವ್, ಓಕೆನಾ. ದೃಢವಾಗಿರಿ, ನಂಬಿಕೆ ಕಳ್ಕೊಂಬಿಡಿ. ಎಂಡ್ ಮುಗ್ದೋಯ್ತು, ಎಲ್ಲ ಕೆಟ್ಟದೇ ನಡೀತಿದೆ ಲೈಫಲ್ಲಿ, ಒಂದು ಕಳಿತಿದಂಗೆ ಇನ್ನೊಂದು ಪ್ರಾಬ್ಲಮ್ ಬರ್ತಿದೆ, ಕೆಟ್ಟದೇ ಆಗ್ತಿದೆ, ಈ ರೀತಿಯಾಗಿ ಯೋಚನೆ ಮಾಡಬೇಡಿ, ಓಕೆನಾ. ಸೊ ಆ ಕೆಟ್ಟ ದಿನಗಳೆಲ್ಲದೂ ಕೂಡ ಎಂಡ್ ಆಗುವಂಥ ದಿನ ಹತ್ತಿರದಲ್ಲಿದೆ. ಹಾಗಾಗಿ ತುಂಬ ಯೋಚನೆ ಮಾಡಬೇಡಿ, ದೃಢವಾಗಿರಿ, ನಂಬಿಕೆಯಿಂದ ಇರಿ. ಆ ಒಂದು ಎನರ್ಜಿನ, ಓಕೆ ಓಕೆ, ಲೆಟ್ ಗೋ. ಓಕೆ, ನೋಡಿ, ಆ ಒಂದು ನೆಗೆಟಿವ್ಸ್ ಏನಿತ್ತು, ಆಗದೇ ಇಲ್ಲ ಅನ್ನೋಂಥದ್ದೆಲ್ಲ ಏನಿತ್ತು, ಆ ನೆಗೆಟಿವ್ ಥಾಟ್ಸ್ನ ಫಸ್ಟ್ ಲೆಟ್ ಗೋ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಗೈಡೆನ್ಸ್ ಆಗಿ ಏಂಜಲ್ ಕಡೆಯಿಂದ ಬರ್ತಿದೆ ಮೆಸೇಜ್, ಓಕೆನಾ. ಲೆಟ್ ಗೋ. ನೋಡಿ, ದ ಸಿಚುಯೇಷನ್ ವಿಲ್ ಇಂಪ್ರೂವ್, ಬಾಟಮ್ ಆಫ್ ದ ಕಾರ್ಡ್. ಓಕೆ, ಸೊ ಇದೇ ಸಿಚುಯೇಷನ್ ಹೀಗೆ ಇರಲ್ಲ, ಅದು ಇಂಪ್ರೂವ್ ಆಗೇ ಆಗುತ್ತೆ. ಚೇಂಜಸ್ನ ನೋಡ್ತೀರಾ, ಡೋಂಟ್ ವರಿ. ಆ್ಯಂಡ್ ಲೆಟ್ ಗೋ ಬರ್ತಿದೆ. ಏನು ನೆಗೆಟಿವ್ಸ್ ಇರೋದು ಎಲ್ಲದನ್ನು ಕೂಡ ಲೆಟ್ ಗೋ ಮಾಡಿ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಸಮಥಿಂಗ್ ನೀವು ಗುಡ್ ನ್ಯೂಸ್ನ ಕೇಳ್ತೀರಾ, ಮಿರಾಕಲ್ಸ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಏನು ನೆಗೆಟಿವ್ಸ್ ಇದೆ ಲೆಟ್ ಗೋ, ಅಷ್ಟೇ, ಬಿಟ್ಬಿಡಿ ಅದನ್ನು. ನೀವು ನಂಬಿರೋ ಗಾಡ್ಗೆ ಅಥವಾ ನೀವು ಏನನ್ನ ತುಂಬ ಬಿಲೀವ್ ಮಾಡ್ತೀರಾ, ಯಾವ ಎನರ್ಜಿನ ತುಂಬ ಬಿಲೀವ್ ಮಾಡ್ತೀರಾ, ಆ ಎನರ್ಜಿಗೆ ನೀವು ಸರೆಂಡರ್ ಮಾಡಿಬಿಡಿ, ಅಥವಾ ನೀವು ಸರೆಂಡರ್ ಆಗಿ ಆಟೋಮೆಟಿಕಲಿ ನಿಮಗೆ ಈಗೇನು ಕಷ್ಟಪಡ್ತಿದ್ದೀರಾ ಅದು ನಿಮಗೆ ಕಷ್ಟನೇ ಅನಿಸಲ್ಲ, ಅಷ್ಟು ಈಸಿಯಾಗಿ ನೀವು ನಡ್ಕೊಂಡು ಹೋಗ್ತಾ ಇರ್ತೀರ ಲೈಫಲ್ಲಿ. ಓಕೆ, ಸೊ ಲೆಟ್ ಗೋ ಮಾಡಿ ಅಷ್ಟೇ, ಯಾವುದನ್ನು ಕ್ಯಾರಿ ಮಾಡ್ತಾ ಇರಬೇಡಿ ಮನಸ್ಸಲ್ಲಿ, ಲೆಟ್ ಗೋ ಮಾಡಿ. ಆದಷ್ಟು ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಬಿ ಅಸರ್ಟಿವ್. ಓಕೆ, ಆದಷ್ಟು ದೃಢವಾಗಿರಿ. ಲೈಫಲ್ಲಿ ಎಲ್ಲದೂ ಕೂಡ ಚೇಂಜಸ್ ಆಗೇ ಆಗುತ್ತೆ, ಮಿರಾಕಲ್ ಅನ್ನೋದು ಬರ್ತಾನೆ ಇದೆ. ಡೋಂಟ್ ವರಿ, ಅದನ್ನು ಪಾಸಿಟಿವ್ ಆಗಿ ಓಪನ್ ಆರ್ಮ್ಸಿಂದ ಅದನ್ನು ರಿಸೀವ್ ಮಾಡ್ಕೊಳ್ಲಿಕ್ಕೆ ನೀವು ರೆಡಿಯಾಗಿರಬೇಕು. ಓಕೆ, ಸೊ ನೀವು ರೆಡಿಯಾಗಿದ್ರಿ ಅಂತ ಹೇಳಿದ್ರೆ ಯೂನಿವರ್ಸ್ ಡೆಫಿನೆಟ್ಲಿ ನಿಮಗೆ ಸಪೋರ್ಟ್ ಮಾಡುತ್ತೆ, ಓಕೆನಾ. ಸೊ ಆ ಎನರ್ಜಿನ ಸಪೋರ್ಟ್ ಮಾಡ್ಕೊಳ್ಲಿಕ್ಕೆ ನೀವು ರೆಡಿಯಾಗಿರಿ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆಯೇ ಹೀಲಿಂಗ್ ಸೆಷನ್ಗೆ ಯಾರೆಲ್ಲ ಜಾಯ್ನ್ ಆಗಬೇಕಂತ ಇದ್ದೀರಾ, ಆದಷ್ಟು ಬೇಗ ಜಾಯ್ನ್ ಆಗಿ. 4 ಡೇಸ್ ಮಾತ್ರ ನಿಮಗೆ ಕಾಲಾವಕಾಶ ಇರುತ್ತೆ ಜಾಯ್ನ್ ಆಗಲಿಕ್ಕೆ, ಆಮೇಲೆ ಬುಕ್ಕಿಂಗ್ ಎಲ್ಲ ಕೂಡ ಕ್ಲೋಸ್ ಆಗುತ್ತೆ. ಸೊ ಮಿಸ್ ಮಾಡ್ಕೊಳ್ಬೇಡಿ, ಆದಷ್ಟು ಬೇಗ ಜಾಯ್ನ್ ಆಗಿ ನಿಮ್ಮನ್ನು ನೀವು ಹೀಲ್ ಮಾಡಿ, ನಿಮ್ಮ ಲೈಫನ್ನು ಹೀಲ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.